ಮೊನ್ನೆ ಲೈವ್ ಆಗಿ ನಾವು ವಿಡಿಯೋ ಮಾಡುವಾಗ ಗಲೀಜು ನೀರು ಸಮೇತ ನೀರು ಕೆಳಗೆ ಬಂದಿದೆ. ಆದರೆ ಅವರು ಹೇಳೋದು ಅದು ನಮ್ಮ ನೀರೇ ಅಲ್ಲ ಅಂತ. ಅಲ್ಲಿ ಯಾರು ಜನರಲ್ಲಿ ಇಲ್ಲ, ಅದು ಗುಡ್ಡೆ. ಅಲ್ಲಿ ನಾವು ಹೋಗಿ ಗಲೀಜು ಮಾಡ್ತೇವೆ ಹೋಗಿ. ಈಗ ಅವರು ಮೊನ್ನೆಯಿಂದ ನಾವು ಹೇಳ್ತಾ ಇದ್ದಾರೆ 4 ಮಂದಿ ಬರ್ತಾರೆ, ಎಕ್ಸ್ಪರ್ಟ್ ಕಾಲೇಜಿನವರು 4 ಮಂದಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಒಂದೊಂದು ದಿನ ಅವರಿಗೆ ನಾವು ಮನೆ ಕಟ್ಟಬೇಕಂದ್ರೆ ಇಡೀ ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋದು. ಅವರು 1 ವರ್ಷದ ಫೀಸಿನಲ್ಲಿ 2-3 ಬಿಲ್ಡಿಂಗ್ ಕಟ್ಬೋದು. ನಾವೇನು ಮಾಡಬೇಕು? ನಾವೆಲ್ಲಿ ಹೋಗಬೇಕು? ಮತ್ತು ಕುಡಿಲಿಕ್ಕೆ ಬಾವಿಯ ನೀರಿಗೆ ಇವರದ್ದು ಗಲೀಜೆಲ್ಲ ಹೋಗಿ ಕುಡಿಬಾರ್ದಂತ ಬಂದಿದೆ. ರಿಪೋರ್ಟ್ ಸಹ ಇದೆ ನಮ್ಮ ಹತ್ರ. ಅವರದೊಂದೇ, ನೀವು ಏನು ಬೇಕಾದರೆ ಮಾಡಿ ಅಂತ ಹೇಳಿದ್ದಾರೆ. ಈ ಇಷ್ಟೆಲ್ಲ ಅನಾಹುತ ಆಗಿದೆ, ಇದಕ್ಕೆ ಬೇಕಾದ ಏನು ಅವ್ರದ್ದು ತಂಡ ಬರಬೇಕಿತ್ತು, ಬಂದು ಏನು ಪರಿಹಾರ ಆಗಬೇಕಿತ್ತು, ಅದು ಕೂಡ ಅವರು ಬಂದಿಲ್ಲ. ಇನ್ನು ಒಂದು ಬೊಟ್ಟು ನೀರು ಬಂದರೆ ನಿಮ್ಮ ಕಾಲೇಜ್ ನಾವು ಏನು ಲಾಕ್ ಮಾಡ್ತೇವೆ ಅಂತ ಹೇಳಿ ನಾವು ಅವ್ರಿಗೆ ತಾಕೀತು ಮಾಡಿದ್ದೇವೆ. ಅದಕ್ಕೆ ಯಾವುದೇ ಮುಚ್ಚುಮರೆ ಇಲ್ಲ. ಅವರದ್ದು ಮೇಲಿಂದ ಡ್ರೈನೇಜ್ ನೀರ ಎಂತ ಗೊತ್ತಿಲ್ಲ, ಅದು ಮೇಲಿಂದ ಫುಲ್ಲು ನೀರು ಬರ್ತಾ ಉಂಟು ಯಾವಾಗಲೂ. ಅದು ನಮ್ಮ ಬಾವಿಗೆಲ್ಲ ಬಂದು ಪುನಃ ನಮ್ಮ ಬಾವಿಯೆಲ್ಲ ಫುಲ್ ಇದಾಗಿದೆ. ಎಂತ ಹೇಳ್ತಾರೆ, ಫುಲ್ ಮಣ್ಣು ಬಿದ್ದಿದೆ ಆ ಬಾವಿಗೆ. 4 ಡೇಸಿಂದ ನೀರಿಲ್ಲ. ಅದಕ್ಕೆ ಅವರು ನೀರು ಕೂಡ ಎಂತ ಕಳಿಸ್ಲಿಲ್ಲ, ಎಂತ ಆ್ಯಕ್ಷನ್ ಕೂಡ ತಗೊಳ್ಳಿಲ್ಲ, ಎಂತ ಕೂಡ ಏನು ಕೂಡ ಹೇಳಿಲ್ಲ ಅವರು. ಮತ್ತು ಅವ್ರದ್ದಷ್ಟೇ, ನೀವು ಇಲ್ಲಿ ಇರಬೇಡಿ, ಹೋಗಿ ಅಂತ ಹೇಳಿ. ಎಲ್ಲಿ ಹೋಗೋದು? ಹೋಗಿ ಅಂತ ಹೇಳಿದರೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಒಂದೇ ಸತಿ ಬರ್ತಾಯಿತ್ತು ಆ ದಿವಸ ಕಂಟಿನ್ಯೂಸ್ ಹೋಲ್ ಡೇ ಬರ್ತಾಯಿತ್ತು. ಅದು ನೋಡಬೇಕಿತ್ತು ಫುಲ್ಲು ಜಾರ್ಕೊಂಡು ಹೋಗಿ ಅವರ ಮನೆಗೆ ಅಲ್ಲಿ ಹೋಗಿ ಜಾಮ್ ಆಗ್ತಿತ್ತು. ಇಲ್ಲಿಂದ ಇದು ಸಹ ಡೇಂಜರ್, ಅಲ್ಲಿ ಸಹ ಡೇಂಜರ್. ಮತ್ತು ಡ್ರೈನೇಜ್ ನೀರೆಲ್ಲ 4-5 ಮನೆಗೆ ಸಹ ಡೇಂಜರ್. ಇಲ್ಲಿ ಅಡ್ಯಾರು ಗ್ರಾಮದ ಅರ್ಕುಳ ಬಯಲು ನಮಗೆ ಸಮಸ್ಯೆ ಆಗಿದ್ದು, ಇದು 28 ತಾರೀಕಿನಿಂದ ನಮಗೆ ಗುಡ್ಡ ಜರಿತಾ ಉಂಟು. ಗುಡ್ಡ ಜರಿದ್ರೂ ಕೂಡ ಈಗ ಜರಿತ ಸ್ಟಾರ್ಟ್ ಆಗಿದೆ ಮಾತ್ರ. ಅಂದರೆ ಇದು ಮೊದಲಿಂದಲೂ ಜರಿತಾ ಉಂಟು ಗುಡ್ಡೆ. ಈಗ ಸ್ಟಾರ್ಟ್ ಆದದ್ದು ಮಾತ್ರ ಅಲ್ಲ, ಇದಕ್ಕಿಂತ ಮೊದಲಿನಿಂದ ಗುಡ್ಡ ಜರಿತಾ ಉಂಟು. ಎಲ್ಲ ಕಡೆ ಬೇಸಿಗೆಗಾಲದಲ್ಲಿ ಇವರು ಕನ್ಸ್ಟ್ರಕ್ಷನ್ಸ್ ಎಲ್ಲ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಅವರು ಬಿಲ್ಡಿಂಗ್ ಎಕ್ಸ್ಪರ್ಟ್ ಕಾಲೇಜಿನ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಎಡ್ಜಿನಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಬೇರೆ ಕಡೆಯಲ್ಲಿ ಕಟ್ಟಲಿಲ್ಲ. ಅವರು ಡ್ರೈನೇಜ್ ನೀರು ಅದು ಇದು ಎಲ್ಲ ಕೆಲಸ ಬಿಟ್ಟು ನಮಗೆ ಎಲ್ಲ ನೀರನ್ನು ಕೆಳಗೆ ಬಿಡ್ತಾ ಇದ್ದಾರೆ. ಪಂಚಾಯತ್ನವರು 29 ಸಂಜೆ 5 ಗಂಟೆಗೆ ಅವರು 2 JCB ಇಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬೇರೆ ಯಾರು ಬರಲಿಲ್ಲ. ಮತ್ತು ಕೆಲವರು ನಮಗೆ ಯಾರು ಸಹಾಯ ಮಾಡಿದಾಗ ನಾವು ಕಥೋಲಿಕ್ ಇವರಿಗೆ ಸಹಾಯ ಕೇಳಿದ್ದೆವು. ಅವರು ನಿನ್ನೆ ಬಂದಿದ್ದರು. ಆಮೇಲೆ ಕೆಲವು ಅಧಿಕಾರಿಗಳು ಬಂದಿದ್ದರು, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ನಮಗೆ ಶಾಶ್ವತ ಪರಿಹಾರ ಬೇಕು. ಗುಡ್ಡೆ ಜರಿಲಿಕ್ಕೆ ಇಷ್ಟು ವರ್ಷದಿಂದ ಇದ್ದ ಗುಡ್ಡೆ ಜರಿಲಿಕ್ಕೆ ಕಾರಣ ಏನು ಅಂತ ಬೇಕಲ್ವಾ? ಅದು ಹುಡುಕಬೇಕಲ್ವಾ? ಇವರು ಹುಡುಕದೆ ಖಾಲಿ ಗುಡ್ಡೆ ಜರಿತಾ ಇದ್ದಾರೆ. ನ್ಯೂಸಲ್ಲಿ ಕೇವಲ ಎಕ್ಸ್ಪರ್ಟ್ ಕಾಲೇಜ್ ಅದರಲ್ಲಿಂದ ಒಂದು 50 ಫೀಟ್ ಎತ್ತರದಲ್ಲೇ ಇದೆ. ಅವರಿಗೂ ಸಮಸ್ಯೆ ಇದೆ. ನಾವು ಸಾಯ್ತೇವೆ ಪರವಾಗಿಲ್ಲ, ಅವರು ಸಹ ಅಲ್ಲಿಯೇ ಮಕ್ಕಳಿಲ್ವಾ? ಇಷ್ಟು ವರ್ಷದಿಂದ ಇದ್ದವರು ನಾವು ಜನರು ಎಲ್ಲಿಯೂ ಇರಬೇಕು. ಅದು ನಾನು ಕೇಳೋದು. ನಮಗೆ ಶಾಶ್ವತ ಪರಿಹಾರ ಬೇಕು. ಅವರು ನಮ್ಮ ಹತ್ರ ಆರ್ಗ್ಯೂ ಮಾಡ್ತಾರೆ, ನೀವು ಬೇಕಾದರೆ ಕಂಪ್ಲೇಂಟ್ ಮಾಡಿ, ಯಾರಿಗೆ ಬೇಕಾದರೂ ಮಾಡಿ ಅಂತ ಹೇಳ್ತಾರೆ. ನಾವು ಯಾರ ಹತ್ರ ಕೇಳಬೇಕೀಗ? ನಮಗೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ ಈಗ? ಅವರಂತೂ ಬರಲಿಕ್ಕಿಲ್ಲ. ಅವರು ನೋಡ್ತಾರೆ, 4 ಫೋಟೋ ತೆಗಿತಾರೆ, ಹೋಗ್ತಾರೆ. ಶಾಶ್ವತವಾಗಿ ಪರಿಹಾರ ಬೇಕಂತ ನಾವು ಬಂದಿದ್ದೇವೆ ಇಲ್ಲಿ. ಈಗ DC ಅವರ ಹತ್ರ ನಾವೊಂದು ಎಲ್ಲರ ಜೊತೆ ಬಂದು ನಾವೊಂದು ಅರ್ಜಿ ಕೊಟ್ಟಿದ್ದೇವೆ. ಇದರ ಮೊದಲ ಸ್ವಲ್ಪ ಜರಿತ ಅವರು ಯಾವಾಗ ಎಕ್ಸ್ಪರ್ಟ್ ಕಾಲೇಜ್ ಬಂತು 10-12 ವರ್ಷಗಳಿಂದ ಇದು ಸಮಸ್ಯೆ ಹೆಚ್ಚಾಗ್ತಾ ಉಂಟು. ಯಾವಾಗ ನೋಡಿದರೂ ನಮ್ಮ ಅಲ್ಲಿ ನೀರು ಹೋಗುವ ಜಾಗದಲ್ಲಿ ಮಣ್ಣು ಮಿಶ್ರಿತ ನೀರು, ಮತ್ತು ಅಲ್ಲಿ ಕೆರೆ ಇದೆ. ಕೃಷಿ ನಮ್ಮ ನೀರು ಈಚೆಯಿಂದ ಆಚೆ ಹೋಗೋದಿಲ್ಲ, ನೀರು ನಿಂತಲ್ಲೇ ಇದೆ. ಇದ್ದ ಸೊಳ್ಳೆ ನಮಗೆ ಇದ್ದ ಕಾಯಿಲೆಗಳು ಎಲ್ಲ ಬರ್ಬೋದು ಅದರಿಂದ. ನಮಗೆ ಅಂದರೆ ಅದು ಮೊನ್ನೆ ಜಾರುವಾಗ ಅದು ಅರ್ಧ ಗಂಟೆಗೆ ಒಂದು ಸಲ ಬಿಡ್ತಾರೆ ಇವರು ಫೋರ್ಸ್ಫುಲ್ಲಾಗಿ. ಅದು ಡ್ರೈನೇಜ್ ಇದ್ದು ನೀರು ಬರುವಾಗ ಗುಡ್ಡ ಜೊತೆ ಮಣ್ಣು ಬಂದು ಈ ಕೆಳಗಡೆ ನಮ್ಮ ಮನೆಗೆಲ್ಲ ಬಂದಿದೆ. ರಾತ್ರಿ 28 ರಾತ್ರಿ ಆಗಿದೆ. ನೆಕ್ಸ್ಟ್ ಬೆಳಿಗ್ಗೆ ಹೋಗಿಂದ ತುಂಬ ಹೆಚ್ಚು ಗುಡ್ಡೆ ಮಣ್ಣು ಸಮೇತ ಬರ್ತಿತ್ತು. ಯಾರಾದರೂ ಹೇಳಬೇಕು? ಹೋದ ಸಲ ನಮಗೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಆದರೆ ಅವರ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದು, ಗೌರ್ಮೆಂಟ್ ಇದರಲ್ಲಿ ಯಾರು ಕರೆಯಲಿಲ್ಲ. ಅವರ ಆಫೀಸಿಗೆ ನಾವು ಹೋಗಬೇಕಾದ್ರೆ 1 ತಿಂಗಳ ಮೊದಲು ನಾವು ಅರ್ಜಿ ಕೊಟ್ಟಿದ್ದರೆ 1 ತಿಂಗಳ ನಂತರ ನಮ್ಮನ್ನು ಕರೀತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ನಮ್ಮನ್ನು ಆಮೇಲೆ ಹೇಳ್ತಾರೆ, ನೋಡಿ ನಮ್ಮದು ಏನು ನಾವು ಡ್ರೈನೇಜ್ ನೀರು ಬಿಡ್ತಾ ಇಲ್ಲ ಅಲ್ಲ, ಏನು ನಾವು ಗಲೀಜು ಮಾಡ್ತಾ ಇಲ್ಲ ಅಂತ. ಇಷ್ಟು 2,500 ಸಾವಿರ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಎಷ್ಟು ಮಕ್ಕಳಿದ್ದಾರೆ ಅಂತ. ನಾವೆಂತ ಮಾಡಬೇಕು ಹೇಳಬೇಕು? ಅವರು ಮೊನ್ನೆ ಹೇಳಿದ್ದಾರೆ ನೀವು ಬಿಟ್ಟು ಹೋಗಿ ಅಂತ. ಎಲ್ಲಿ ಹೋಗಬೇಕು? ಎಲ್ಲಿ ಹೋಗಬೇಕು? ಅವರು ಶಾಲೆಯಲ್ಲಿ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಶಾಲೆಯಲ್ಲಿ ಈಗ ಇವತ್ತಿನಿಂದ ಶಾಲೆ ಹೋದ್ರು. ನಾವು ಶಾಲೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಳ್ಬೇಕಾ? ಪಾಠ ಕೇಳಬೇಕಾ? ಎಂತ ಮಾಡಬೇಕು ನಾವು? ನಮಗೆ ಒಂದು ಪರಿಹಾರ ಒದಗಿಸಬೇಕು. ನಾನು ಅಡ್ಯಾರ್ ಗ್ರಾಮದ ಪಂಚಾಯತ್ ಅಧ್ಯಕ್ಷ ಯಾಸೀನ್ ಅರ್ಕುಳ ಅಂತೇಳಿ. 2 ದಿನ ಹಿಂದೆ ಆಗಿರುವಂಥ ಅನಾಹುತ ಭಾಳ ದೊಡ್ಡದಾದಂತಹ ಒಂದು
ಲ್ಯಾಂಡ್ಸ್ಲೈಡ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರ ಜೊತೆ ನಾನು ಇಮಿಡಿಯೇಟ್ ಮಾತಾಡಿ ಅಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದೆ. ವಿ ಎಯಿಂದ ಹಿಡಿದು PDO, ತಹಸೀಲ್ದಾರ್, ಆಮೇಲೆ ಇ ಅವ್ರನ್ನ ಅಲ್ಲಿ ಕಳಿಸಿಕೊಟ್ಟಿದ್ದೆ. ಏನೆಲ್ಲ ಆಗಿದೆ ಅನಾಹುತ ಅದನ್ನು ಇಮಿಡಿಯೇಟ್ ಅದಕ್ಕೆ ಬೇಕಾದಂತಹ ಪರಿಹಾರ ಇಮಿಡಿಯೇಟ್ ಅದಕ್ಕೆ ಕ್ರಮ ಆಗಬೇಕೆನ್ನುವಂಥದ್ದು ನಾನು ಅವರಿಗೆ ಹೇಳಿದ್ದೆ. ಇದು ಇವತ್ತಿದು ಸಮಸ್ಯೆ ಅಲ್ಲ, ಬಹಳ ವರ್ಷಗಳಿಂದ ಆಗಿರತಕ್ಕಂಥ ಸಮಸ್ಯೆ. ಯಾವಾಗ ಎಕ್ಸ್ಪರ್ಟ್ ಸಂಸ್ಥೆಯಲ್ಲಿ ಕಟ್ಟಿಕೊಂಡಿದೆ ಆ ಸಂಸ್ಥೆ ನಂತರ ಸಂಸ್ಥೆ ಎಕ್ಸ್ಪರ್ಟ್ ಕಾಲೇಜ್ ಆದ ನಂತರ ಇದು ನಿರಂತರವಾಗಿ ಆಗುವಂಥ ಒಂದು ದೊಡ್ಡ ಸಮಸ್ಯೆ ಇದು. ನಾವು ಈಗಾಗಲೇ ಪಂಚಾಯತಿಂದ ಕೂಡ ನೋಟಿಸ್ ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಒಂದು 6 ತಿಂಗಳ ಮೊದಲು ಪಂಚಾಯತಿಂದ ನೋಟಿಸ್ ಕಳಿಸ್ಕೊಟ್ಟಿದ್ದೇವೆ. ನೀವು STP ಏನಿದೆ ಆ ನೀರು ವೇಸ್ಟೇಜ್ ಡ್ರೈನೇಜ್ ನೀರು ಕೆಳಗೆ ಬರಬಾರ್ದು, ಅದು ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ. ಸುಮಾರು 50 ಮನೆಗಳಿದೆ ಕೆಳಗಡೆ. ಇಲ್ಲಿ ನೀರು ಕೂಡ ಈಗ ಅವರ ಏನು STP ನೀರು ಬರ್ತಾ ಇದೆ, ಆ ನೀರು ಬಂದ ನಂತರ ಇಲ್ಲಿ ಮನೆಗಳಿಗೆ ಆ ನೀರು ಕುಡಿಲಿಕ್ಕೆ ಅಯೋಗ್ಯವಾಗಿದೆ, ನೀರು ಕುಡಿಲಿಕ್ಕೆ ಅಸಾಧ್ಯವಾಗಿದೆ, ನೀರು ಕೂಡ ಇಲ್ಲ ಅಲ್ಲಿ. ಆಮೇಲೆ ಏನು ನಮಗೆ ಡ್ರೈನೇಜ್ ವ್ಯವಸ್ಥೆ ಇದೆ, ಆ ಡ್ರೈನೇಜ್ ವ್ಯವಸ್ಥೆ ಕೂಡ ಅವರು ಆ್ಯಕ್ಚುಲಿ ಅವ್ರದ್ದು ನೀರು ಹೋಗಲಿಕ್ಕೆ ಅದು ಅವರು ಮಾಡಬೇಕಿತ್ತು. ಮತ್ತು ವಿಶೇಷವಾಗಿ ಮಳೆ ನೀರು ಕೂಡ ಹೋಗಲಿಕ್ಕೆ ಅವರು ಆ ಡ್ರೈನೇಜ್ ವ್ಯವಸ್ಥೆ ಅವರು ಮಾಡಬೇಕು, ಯಾವ ರೀತಿ ಎಲ್ಲಿ ಹೋಗಬೇಕಂತ ಹೇಳುವಂಥದ್ದು. ಮತ್ತು STPದು ನೀರು ಇನ್ಸೈಡ್ ಮಾತ್ರ ಹೋಗಬೇಕು, ಅವರು ಹೊರಗಡೆ ಬಿಡುವಂತೆ ಇಲ್ಲ. ಈ ಮೊದಲು ನಾವು ಲೆಟ್ರ್ ಕೊಟ್ಟಿದ್ದೇವೆ ಪಂಚಾಯತಿಂದ, ಆಮೇಲೆ ಅವ್ರು ನಮಗೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮದು STPದು ನೀರು ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಎವಿಡೆನ್ಸ್ ಕೇಳಿದರೆ ಎವಿಡೆನ್ಸ್ ಕೊಡ್ತಾ ಇಲ್ಲ, ಎಲ್ಲಿ ನೀರು ಬಿಡ್ತಾ ಇಲ್ಲ ಅಂತ. ಅವರು ಎವಿಡೆನ್ಸ್ ನಮ್ಮ ಪಂಚಾಯತಿಗೆ ಕೊಡಬೇಕು. ಅವರು ಏನು ಮಿಷನರಿ ಕಳಿಸಿಕೊಟ್ಟಿದ್ದಾರೆ 1-2 ನಮಗೆ ಗೊತ್ತಿಲ್ಲ, ನಮಗೆ ತಿಳಿದಿಲ್ಲ, ಕಳಿಸಿದ್ದಾರೆ ಅಂತ ಇವತ್ತು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಪರಿಹಾರ ಏನು? ಈಗ ಅಲ್ಲಿ ಮನೆಯವ್ರಿಗೆ ತುಂಬ ಡ್ಯಾಮೇಜ್ ಆಗಿದೆ, 2-3 ಮನೆಗೆ ತುಂಬ ಡ್ಯಾಮೇಜ್ ಆಗಿದೆ, ಮನೆ ಬೀಳುವ ಹಂತದಲ್ಲಿದೆ. ಸೊ ಅವರಿಗೆ ಬೇಕಾದಂಥ ಪರಿಹಾರ ಕೊಡಬೇಕು, ಪರಿಹಾರ ಕೊಟ್ಟಿಲ್ಲ. ಬಟ್ ನಮಗೆ ಇಲ್ಲಿ ಬೇಕಾಗಿರೋ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಶಾಶ್ವತವಾದಂಥ ಪರಿಹಾರ ಇಲ್ಲಿ ಬೇಕು. ಇನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರ ವೇಸ್ಟೇಜ್ ಡ್ರೈನೇಜ್ ನೀರು ಕೆಳಗೆ ಬರಬಾರ್ದು. ಇನ್ನು 1 ಸೆಕೆಂಡ್ ನಿನ್ನೆ ನಾವು ಅವರಿಗೆ ತಾಕೀತು ಮಾಡಿದ್ದೇವೆ. ಎಲ್ಲ ಊರಿನವರು ಸೇರಿಕೊಂಡು ನಾವು ಗ್ರಾಮದ ಪಂಚಾಯತ್ ಅಧ್ಯಕ್ಷನಾಗಿ ನಾನು ನನಗೆ ನನ್ನ ಮೇಲೆ ಕೇಸ್ ಬಿದ್ದರೂ ಕೂಡ ತೊಂದರೆ ಇಲ್ಲ, ಅವರು ಹೈಕೋರ್ಟ್ ಹೋದರೂ ಕೂಡ ತೊಂದರೆ ಇಲ್ಲ. ನಾನು ಅವರಿಗೆ ಲಾಕ್ ಹಾಕಲಿಕ್ಕೆ ನಾನು ನೇರ ನಿರ್ದೇಶನ ಕೊಡ್ತೇನೆ. ಲಾಕ್ ಹಾಕಿದ್ರಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿ ಇರ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೊಂದು ವಿಷಯ, ಇದಕ್ಕೆ ಶಾಶ್ವತ ಪರಿಹಾರ ಇಮಿಡಿಯೇಟ್ ಆಗಬೇಕು, ನಷ್ಟ ಪರಿಹಾರ ಕೊಡಬೇಕು. ಏನೆಲ್ಲ ಅನಾಹುತ ಆಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ, ಅವ್ರಿಗೆ ಏನೆಲ್ಲ ಪರಿಹಾರ ನಮ್ಮ ಎಕ್ಸ್ಪರ್ಟ್ ಕಾಲೇಜ್ ಅವರು ಕೊಡಬೇಕು. ಆದಮೇಲೆ ನಮ್ಮದು ಏನು ಕೃಷಿಗೆ ಭಾಳಷ್ಟು ಹಾನಿಯಾಗಿದೆ, ಅದು ತುಂಬ ತೆಂಗಿನ ಮರ ಹೋಗಿದೆ, ಭಾಳಷ್ಟು ನಿಮ್ಮ ಅಡಿಕೆ ಮರ ಹೋಗಿದೆ. ಈಗ ಇವತ್ತು ಕೂಡ ಅಲ್ಲಿ ಕೆಲಸ ನಡೀತಾವೆ ನಿರಂತರ. ಅದು ಕೆಲಸ ಆದರೆ ಕೂಡ ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಎಕ್ಸ್ಪರ್ಟ್ ಕಾಲೇಜ್ ಎಲ್ಲ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಂಡು ಅದಕ್ಕೆ ಏನಲ್ಲ ಅಷ್ಟು ಡ್ಯಾಮೇಜ್ ಎಕ್ಸ್ಪೆನ್ಸ್ ಖರ್ಚಲ್ಲಿ ಏನಾಗೆಲ್ಲ ಪೂರ್ಣವಾಗಿ ಅವು ಭರಿಸಬೇಕು. ಆಮೇಲೆ ಶಾಶ್ವತವಾದಂಥ ಪರಿಹಾರ ಅದು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತು ಮಳೆ ನೀರು ಹೋಗಲಿಕ್ಕೆ ನೀವು ಸಪ್ರೇಟಾಗಿ ನಿಮ್ಮದು ನೀರು ಹೋಗುವಂಥ ವ್ಯವಸ್ಥೆ ನೀವು ಮಾಡಬೇಕು. ಇನ್ನು ಮುಂದಕ್ಕೆ ಮಳೆ ನೀರು ಕೂಡ ನೀರು ಬರಬಾರ್ದು ಕೆಳಗಡೆ. ಫ್ರಾನ್ಸಿಸ್ ಮೆಂಡೋನ್ಸ್ ಅಂತ ಕಥೋಲಿಕ್ ಸಭಾ ಅಧ್ಯಕ್ಷನಾಗಿ ಈ ಘಟನೆಯ ಬಗ್ಗೆ ನನಗೆ ಮಾಹಿತಿ ಬಂದ ತಕ್ಷಣ ನಾನು ಆ ಪ್ರದೇಶಕ್ಕೆ ಹೋಗಿದ್ದೆ. ನೋಡುವಾಗ ಅಲ್ಲಿಂದ ಇವರು ಹೇಳಿದ ಎಕ್ಸ್ಪರ್ಟ್ ಕಾಲೇಜಿನ ಹಿಂಬದಿಯಲ್ಲಿ ಇಳಿಜಾರು ಪ್ರದೇಶ, ಈ ಇಳಿಜಾರು ಪ್ರದೇಶದಲ್ಲಿ ಹಲವಾರು ಮನೆಗಳಿವೆ. ಅಲ್ಲಿ ಈ ಗುಡ್ಡ ಕುಸಿತದಿಂದ ಬರುವಂಥ ಕಲ್ಮಶ ನೀರು, ಈ ಟಾಯ್ಲೆಟ್ ನೀರು ಎಲ್ಲ ಹರಿದು ಬಂದದ್ದು ನನಗೆ ನೋಡಿ ತುಂಬ ಬೇಸರವಾಯಿತು. ನಾನು ಇವರ ಹತ್ರ ಬಂದು ಕೇಳುವಾಗ ಅವರು ಹೇಳ್ತಾರೆ, ನಮಗೆ ಇಲ್ಲಿ ಕೇಳುವವರಿಲ್ಲ, ಯಾರ ಹತ್ರ ಹೇಳಿದರೂ 10-12 ವರ್ಷಗಳಿಂದ ನಾವು ಹೇಳಿದರೂ ನಮಗೆ ಏನು ಸ್ಪಂದನೆ ನೀಡಿಲ್ಲ. 1 ವರ್ಷ ಆಯ್ತಷ್ಟೇ ನಾವು ಪಂಚಾಯತಿಗೆ PDOರವರಿಗೆ ಮತ್ತು ಯಾರಿಗೆಲ್ಲ ಅರ್ಜಿ ಕೊಡಬೇಕಾದೆಲ್ಲ ನಮ್ಮಲ್ಲಿ ಕೊಟ್ಟದ್ದೆಲ್ಲ ನಮ್ಮ ದಾಖಲೆಗಳಿವೆ ಅಂತ ಹೇಳ್ತಾ ಇದ್ದರು. ನಾನು ಇವರ ಹತ್ರ ಹೇಳಿದೆ, ಇದು ಹೆಚ್ಚು ದಿನ ಅಂದರೆ ಇನ್ನು ಮಂಗಳೂರು ತಾಲೂಕು ಓಮಂಜೂರಿನ ಕೆತ್ತಿಕಲ್ನಲ್ಲಿ ಆದಂಥ ಘಟನೆ ಹೆಚ್ಚು ದಿನ ಇಲ್ಲ, ಅದೇ ಥರ ಆಗಲಿಕ್ಕೆ ಉಂಟು ಅಂತ ನಾನು ಕೂಡ ಭಾವಿಸಿದೆ ಮತ್ತು ಇವರ ಹತ್ರ ಹೇಳಿದೆ. ಸರ್ಕಾರ ಮತ್ತೆ ಬಂದು ಇವರಿಗೆ ನೀವು ಮನೆ ಖಾಲಿ ಮಾಡಿ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ ವಿನಾ ಸತ್ತ ಮೇಲೆ ಬಂದು ಪರಿಹಾರ ಕೊಡುವುದಕ್ಕಿಂತ ಸಾಯುವ ಮೊದಲೇ ಬಂದು ನಮಗೊಂದು ಇವರಿಗೆ ಪರಿಹಾರ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಆಗುವಂಥ ಈ ಘಟನೆಯನ್ನು ತುಂಬ ಗಂಭೀರವಾಗಿದೆ ಈ ಘಟನೆ. ಆದ್ದರಿಂದ ತಾವುಗಳು ಯಾರು ಇದಕ್ಕೆ ಮುತುವರ್ಜಿ ವಹಿಸಿ ಈ ಒಂದು ಎಕ್ಸ್ಪರ್ಟ್ ಕಾಲೇಜಿನ ಈ MD ಅವರಿಗೆ ಒಂದು ಮೀಟಿಂಗ್ ಕರೆದು ಏನೋ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದಂತ ನಮಗೆ ಕಾಣಿಸ್ತದೆ. ಮತ್ತು ಅವರ ಹತ್ರ ನಾವು ಮಾತಾಡುವಾಗ ನಾವು ಕೇಳಿ ಬಂದ ಮಾತುಗಳು ಉಡಾಪೆ ಮಾತುಗಳು, ನೀವು ಏನು ಮಾಡ್ತೀರಿ, ನಿಮ್ಮ ನಾಲ್ಗೆ ಬಿಗಿದು ಮಾತಾಡಿ, ಈ ಥರ ಎಲ್ಲ ಮಾತಾಡ್ತಾರೆ. ಈ ಪ್ರದೇಶದ ಜನರು ಆ ಥರ ಎಲ್ಲ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಕಷ್ಟ ಬಂದರೆ ನಮ್ಮ ಮನೆಯ ಮೇಲೆ ಗುಡ್ಡ ಬಿದ್ದರೆ ಮಾತ್ರ ನಾವು ಮಾತಾಡುವಂಥದ್ದು, ಇಲ್ಲದೆ ನಾವು ಮಾತಾಡೋರಲ್ಲ. ಹೀಗೆ ಇವರು ಹೇಳ್ತಾರೆ ನಾವು ಯಾರ ಹತ್ರ ಹೇಳಬೇಕು, ಯಾರೋ ಕೇಳುವವರಿಲ್ಲ ಅಂತ.
ಅದಕ್ಕೆ ನಾವು ಕತ್ತಲೆ ಸಭಾ ವತಿಯಿಂದ ನಾವು ಇದಕ್ಕೆ ಒಂದು ಮೊನ್ನೆ ಎಲ್ಲ ಹೋಗಿ ನೋಡಿ ಬಂದಿದ್ದೇವೆ. ಅರ್ಕುಳ ಗ್ರಾಮದ 3ನೇ ವಾರ್ಡ್ ಅಲ್ಲಿ ಇಲ್ಲಿ ಎಕ್ಸ್ಪೋರ್ಟ್ ಕಾಲೇಜಿದು ಎಲ್ಲ ಡ್ರೈನೇಜ್ ಹಾಗೂ STP ಇದು ನೀರು ಸಹ ಅಲ್ಲಿ ಕೆಳಗೆ STP ಇದು ನೀರು ಬಿಡ್ತಾರೆ. ಅದು ಎಲ್ಲ ಅಲ್ಲಿ ಸುಮಾರು ಒಂದು 50 ಮನೆ ಇದೆ. ಈಗ ಸುಮಾರು ಒಂದು 6-7 ಮನೆಗೆ ಎಲ್ಲ ಹಾನಿಯಾಗಿದೆ. ಒಂದು ಗೋಡೆ ಸಹ ಕುಸಿದಿದೆ. ಮತ್ತು ಅಲ್ಲಿರುವ ಅಡಿಕೆ ತೋಟ ಒಳಗಡೆ ಮನೆ ಒಳಗಡೆ ಸಹ ನೀರು ಬಂದಿದೆ. ಕೆಸರು ಮಣ್ಣೆಲ್ಲ ಬರ್ತಾಯಿದೆ. ಅದಕ್ಕಾಗಿ ನಾವು ಮೊನ್ನೆಯಿಂದ ಮನವಿ ಇದು ಮಾಡಿದ್ದೇವೆ. DC ಅವರಿಗೆ ಮನವಿ ಮಾಡಿದ್ದೇವೆ. ಮತ್ತು ತಹಸೀಲ್ದಾರ್ ಮೊನ್ನೆ ಬಂದಿದ್ದರು, ಸ್ಪಾಟಿಗೆ ಬಂದಿದ್ದರು. ಅವರು ಇವತ್ತು ಅವರಿಗೆ ನೋಟಿಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ನಾವು ಇಲ್ಲಿ ಮನವಿ ಕೊಡಲಿಕ್ಕೆ ಬಂದಿದ್ದು. ಅಧಿಕಾರಿ ಅವರು ನಮ್ಮ ಮನವಿಗೆ ಸ್ಪಂದನೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು 3 ದಿವಸದ ಒಳಗಡೆ ನಾವೊಂದು ಸಮಿತಿಯನ್ನು ರಚನೆ ಮಾಡ್ತೇವೆ. ಆ ಸಮಿತಿಯಲ್ಲಿ ಎಲ್ಲ ಪಂಚಾಯತ್ PDO ಮತ್ತು ಅಲ್ಲಿ ಈ ಗ್ರಾಮಸ್ಥರು ಯಾರಿಗೆ ಅಲ್ಲಿ ಅನ್ಯಾಯ ಆಗಿದೆ ಅವರಿಗೆ ಸಹ, ಮತ್ತು ಪಂಚಾಯತಿಂದ ಮತ್ತು ಅಲ್ಲಿ ಇವರು ಎಕ್ಸ್ಪೋರ್ಟ್ ಕಾಲೇಜ್ ಅವರನ್ನು ಎಲ್ಲ ಒಂದು ಸೇರಿಸಿ ನಾವು ಸಮಿತಿ ಮಾಡಿ ರಿಪೋರ್ಟ್ ತರಿಸಿ ಅಲ್ಲಿ ಶಾಶ್ವತವಾಗಿ ಒಂದು ಪರಿಹಾರವನ್ನು ನಾವು ನಿಮಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ ಭರವಸೆಯಲ್ಲಿ ನಾವು ಇದ್ದೇವೆ. ಆ ಭರವಸೆ ಒಂದು ವೇಳೆ ಅದು ಈಡೇರುವುದಿಲ್ಲ ಆದರೆ ಮುಂದಿನ ದಿವಸದಲ್ಲಿ ನಾವು ಉಗ್ರ ಹೋರಾಟವನ್ನು ಖಂಡಿತ ಮಾಡ್ತೇವೆ. ಸ್ಥಳೀಯ ಪಂಚಾಯತ್ ಸಹ ಇದು ನೋಟಿಸ್ ಮಾಡಿದ್ದಾರೆ. ಅಲ್ಲಿ 2 ಮನೆಗೆ ನೋಟಿಸ್ ಮಾಡಿದ್ದಾರೆ. ಮನೆಯನ್ನು ಖಾಲಿ ಮಾಡಬೇಕಂತ ಹೇಳಿದ್ದಾರೆ. ಆದರೆ ಪಂಚಾಯತ್ನವರು ಇಲ್ಲಿಯವರೆಗೆ PDO ಆಗಲಿ ಪಂಚಾಯತ್ನವರಾಗಲಿ ಎಲ್ಲಿ ಹೋಗಿದ್ರು ನನಗೆ ಗೊತ್ತಿಲ್ಲ. ನೋಟಿಸ್ ಮಾಡುವ ಹಂತವರೆಗೆ ಬರುವವರೆಗೆ ಅಲ್ಲಿ STP ಇದು ನೀರು ಮತ್ತು ಡ್ರೈನೇಜ್ ನೀರು ಬಂದು ಇಷ್ಟು ಮನೆಗಳಿಗೆ ಹಾನಿಯಾಗುವಾಗ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ. ಆದರೆ ಇವ್ರಿಗೆ ಎಕ್ಸ್ಪೋರ್ಟ್ ಕಾಲೇಜಿನವ್ರಿಗೆ ಅವರು ನೋಟಿಸ್ ಮಾಡಲಿಲ್ಲ. ನಿಮ್ಮ ನೀರನ್ನು ಬಿಡಬೇಡಿ ಅಂತ, ನೀರಿಗೆ ಹಾನಿಯಾಗಿದೆ ಅಂತ ಅವ್ರಿಗೆ ನೋಟಿಸ್ ಮಾಡಿದ್ದು ನಮಗೆ ಎಲ್ಲಿ ತಿಳಿದು ಬರಲಿಲ್ಲ. ಆದರೆ ಅಲ್ಲಿ 2 ಮನೆಯವರಿಗೆ ಹಾನಿಯಾಗಿದೆ. ನಿಮ್ಮ ಮನೆಗೆ ಅಲ್ಲಿ ಅಲ್ಲಿ ನಿಲ್ಲಲಿಕ್ಕೆ ನೀವು ನಿಂತರೆ ನಿಮಗೆ ಕಷ್ಟ ಇದೆ, ಅಲ್ಲಿ ನಿಲ್ಲಬಾರ್ದು, ಜೀವಕ್ಕೆ ಹಾನಿ ಇದೆ ಅಂತ ಹೇಳಿ ಅವರು ಅಲ್ಲಿಂದ ಇದು ನೋಟಿಸ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರಂತೆ, ಒಂದು ಹನಿ STP ಇದು ನೀರು ಆಗಲಿ ಡ್ರೈನೇಜ್ ಆಗಲಿ ನಾವು ಬಿಡ್ತಾ ಇಲ್ಲ ಅಂತ ಹೇಳಿ. ಆದರೆ ಅಲ್ಲಿ ಗೊತ್ತಾಗ್ತದೆ ಎಲ್ಲ ವಿಡಿಯೋ ಅಲ್ಲಿ ಬಂದಂಥ ಎಲ್ಲ ಡ್ರೈನೇಜಿದು ಮತ್ತು STP ಇದು ನೀರು ಬಂದಿದ್ದೆಲ್ಲ ನಾವು ಇದು ವಿಡಿಯೋವನ್ನು ಜಿಲ್ಲಾಧಿಕಾರಿಗೆ ನಾವು ತೋರಿಸಿದ್ದೇವೆ. ಅವರು ನಮಗೆ ಎಲ್ಲ ಇದಕ್ಕೆ ಇಲ್ಲಿ ಆಗುವ ಹಾನಿಗಳಿಗೆ ಅವರು ಸ್ಪಂದನೆ ಮಾಡಿ ನಮಗೆ ಇಮಿಡಿಯೇಟ್ ಆಗಿ ನಮಗೆ ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಭರವಸೆಯಲ್ಲಿ ನಾವು ಈಗ ವಾಪಸ್ ಬಂದಿದ್ದೇವೆ. ಸ್ಟ್ಯಾನಿ ಲೋಬೋ, ಕತ್ತಲ್ ಸುಬ್ಬಾ, ಮಾಜಿ ಅಧ್ಯಕ್ಷರು, ಮಂಗಳೂರು ಡಯಾಸಿಸ್. ನನ್ನ ಹೆಸರು ನೆರಿಷಾ ಫರ್ನಾಂಡಿಸ್ ಅಂತ ಹೇಳಿ. ನಾವಿಲ್ಲಿ ಅರ್ಕುಳ ಬೈಲಲ್ಲಿ ಇದು ಸ್ಟೇ ಆಗಿದ್ದೇವೆ. ಇಲ್ಲಿ ಮೊನ್ನೆ 28ಗೆ ಮೇಲಿಂದ ಇದು ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ಲು ನಮ್ಮದು ತೋಟ ಇದೆಲ್ಲ ಮಣ್ಣು ಬಿದ್ದು ಎಲ್ಲ ಹಾನಿಯಾಗಿದೆ. ಫುಲ್ಲು ಸ್ವಲ್ಪ ಇದು ಎಂಥ ಅಡಿಕೆ ಮತ್ತು ಇದು ತೆಂಗಿನ ಮರ ಮತ್ತು ಅಲ್ಲಿ ಮೇಲೆ ನಮ್ಮದು ಹಳೆ ಮನೆ ಇತ್ತು, ಅಲ್ಲಿ ಇದು ಇದ್ದರು ಅಲ್ಲಿ. ಮತ್ತು ಅದನ್ನು ನೋಡಿ ಅವರು ಸೀದಾ ಹೋಗಿದ್ದಾರೆ. ಅಲ್ಲಿ ಫುಲ್ ಆ ಮೇಲೆ ಮನೆಗೆ ಇದು ಫುಲ್ ನೀರೆಲ್ಲ ಬಿದ್ದು ಫುಲ್ ಹಾನಿಯಾಗಿದೆ ಅಲ್ಲಿ ಎಲ್ಲ. ಕಾಲೇಜಿನವರು ಹೇಳ್ತಾರೆ ಇಲ್ಲಿ ಇಡಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಎಂಥ ಅವರದ್ದು ಇದು ಆಗಲಿಲ್ಲ. ಅವರು ಸ್ವಲ್ಪ ಪರಿಹಾರ ಅದಕ್ಕೆ ಮಾಡಬೇಕಂತೇಳಿ ಇಲ್ಲಿ ನೋಡಿದರೆ ಗೊತ್ತಾಗ್ತದಲ್ಲ ನಿಮಗೆ ಹೇಗೆ ಆಗಿದೆ ಅಂತೇಳಿ. ಮತ್ತು ಅವರದ್ದು ನೀರು ಯಾವಾಗ ಬೀಳ್ತದೆ ಗೊತ್ತಾಗೋದಿಲ್ಲ ನೈಟ್. ಯಾಕಂದರೆ ಆ ನೈಟ್ ನೈಟ್ ಒಂದು ಮರ ಬಿದ್ದಿದೆ. ಮರ ಬಿದ್ದು ಪುನಃ ನೀರು ಹೋಗ್ತಾ ಉಂಟು ನೈಟ್ ನಿದ್ದೆ ಇಲ್ಲ. 4 ಡೇಸಿಂದ ನಿದ್ದೆ ಇಲ್ಲ. ಇನ್ನು ನೋಡಬೇಕಷ್ಟೇ. ನಮ್ಮ ಇಲ್ಲೆಲ್ಲ ನಿಲ್ಲುವುದೇ ಡೇಂಜರ್. ಕೆಳಗೆಲ್ಲ ನಮ್ಮ ನೇಬರ್ಸ್ ಎಲ್ಲ ಯಾರು ಇಲ್ಲ ಇಲ್ಲಿ. ಮಕ್ಕಳೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ ಇವರ ಇದ್ರಿಂದ. ಇದು ನೋಡಿದರೆ ಗೊತ್ತಾಗ್ತದಲ್ಲ ಫುಲ್ ಮಣ್ಣು. ಇನ್ನು ಈ ತೋಟದಲ್ಲಿ ಎಂತ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಪ್ಲಸ್ ಆ ಮನೆ ಇನ್ನು ಅಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ? ಇನ್ನು ಯಾವ ಧೈರ್ಯದಿಂದ ಅಲ್ಲ ಇನ್ನು ಇದು ಮಾಡೋದಲ್ಲಿ ಕಲ್ಟಿವೇಷನ್ ಮಾಡೋದು ಮನೆ ಎಂತ ಮಾಡಲಿಕ್ಕೆ ಆಗ್ತದೆ? ಇಂದು ಎಂಕ್ಲು ಈ ವರ್ಷದ ಕಂಡ ಮತ್ತು ಬೆನ್ನೊಂದಿತ್ತು ಎಂಕ್ಲು ಅಜ್ಜ ಅಜ್ಜಿ ಮತ್ತು ಮುಲ್ತನಕ್ಳು ದಲ್ಲ 300 ವರ್ಷದ ದುಂಬುದಕ್ಳು ಮುಲ್ ಎಂಕ್ಲು ಇತ್ತೆ ಬರ್ತೀನಿ ಅಕ್ಳು ದುಂಬುದಕ್ಳು ಆಂಡ ಈತ್ ಮತ್ತು ಗುಡ್ಡೆ ಗಿಡ್ಡೆ ಮತ್ತು ಎಂಕ್ಲನ ಸ್ವಾದ ಇತ್ತುಂಡ್ರಿ ದನಿ ನಕ್ಕಲ್ನ ಜಾಗೆಗೆ ಏನಿಡು ಪಾಡೊಂದು ಇತ್ತೇರಿ ಎಂಕ್ಲನ ಅಜ್ಜನ ನಕ್ಕಳು ಮತ್ತು ಇತ್ತೆ ತುಲೆ ಮಕ್ಕಳು ಬತ್ತಿ ಬೋಕ ಈತೆ ಗುಡ್ಡೆಲ್ಲ ಇಜ್ಜಿ ಕಂಡ ಉಂಡು ಕಂಡ ಐತೆ ಪಂಡ ಉಂಡು ಕಂಡ ಆಂಡ ಗುಡ್ಡೆ ಗಿಡ್ಡೆ ದಾಲ ಇಜ್ಜಿ ಎಂಕ್ಲೆ ಇಜ್ಜಂಡಲ್ಲ ಬೊಕಲ ಎಂಕ್ಲು ಪಾಡ್ದ ಗುಡ್ಡೆ ಬೋರ್ಡ್ ಪಂಡದು ಅಪಗ ಗೌರ್ಮೆಂಟ್ ಅತ್ತ ಈ ಪಂಚಾಯತ್ದಕ್ಲೆ ಎಂಕ್ಲೆ ಕೊಣೋದು ಸೈನ್ ಪಾಡ್ಪಾದು ನಾನು ನಿಕ್ಲೆ ಗುಡ್ಡೆ ಇಜ್ಜಿ ಬಂಡೇರು ನೇವನೇ ಹಾಂ ಅಪಗ ಬೊಕಲ ಎಂಕ್ಲು ಬಿಡ್ತಾ ನಾನು ಏರು ಬೆನ್ಪೇರತೆ ಅಂಚನೆ ಇತ್ತುಂಡವು ಈತ ಎಂಕ್ಲು ನಮ್ಮ ಇತ್ತು ಒಂಜಿ ಕೆರೆ ಉಂಡು ದಾಲಾವು ಏರ್ನ ಕಾಲದನ್ನ ಐಟ್ಲಾ ಟ್ಯಾಂಕ್ ಕಟ್ಟಿದ್ದೇರು ಎಕ್ಸ್ಪರ್ಟ್ ದಕ್ಳಿಗೆ ಸುರ ಮುಕ್ಕಳ್ಡ ಪಂಡೇರಿಗೆ ಎಂಕಲ್ಡ ಇಂಚಿನ ಇಂದು ಪದವದಕ್ಲೆಗೆ ನೀರು ಸಾರ್ವಜನಿಕ ನೀರು ಕೊಂಡೇರೆ ಪಂಡದು ಮಲ್ಪುನಾಗ ಗುಯಲ್ ಆಯ್ತಾ ಬೊಕ್ಕ ಅಕ್ಳು ಪನ್ಪೇರು ಇತ್ತೆ ಪನ್ಪೇರಿಗೆ ಅವು ಎಕ್ಸ್ಪೆಕ್ಟ್ ದಕ್ಲೆಗೆ ಪಂತೀನಿ ಎಂಕ್ಲು ಪಂಡದು ಹಾಂ ಅಂಚ ಹಾಂ ಅಕುಲೆ ನೀರು ಐಟ್ ಇಜ್ಜಿಗೆ ಹೊಲ್ತ ನೀರು ಕಣದ ಐಟ್ ಪಾಡ್ದು ಕೂಡ ಕುಣಪೇರಿಗೆ ಮಿತ್ತಿ ಇಂದು ಎಂಚಿನ ಮತ್ತು ಇಂಚ ಆವಂದಿತ್ತುಂಡ ದುಂಬು ಇಂಚ ಆವಂದಿಜ್ಜಂಡು
ಅರೆಗುಳನ್ನು ಮಾತ ದೇಶಿಪಿ ಅವು ಇಂದು ಕಣದ ಅಂಚಿಡು ಒಕ್ಕುನಿ ಇಂಚಿಡು ಒಕ್ಕುನಿ ಅಂಚಿಡು ಒಕ್ಕುನಿ ಅವು ಒಕ್ಕುದು ಅವು ನೀರು ಅವಲೇ ತಾರುಂಡ ದಾದನ ಏರೇ ಗೊತ್ತು ಬರ್ಸ ಏದ್ ಬರ್ಪುಂಡಿತ್ತೆ ಅದೇ ಬೊಕ್ಕಾಕಲ್ನ ಡ್ರೈನೇಜ್ ಬಿಡ್ಪೇರ್ಗೆ ಈ ಕಿತ್ಲಾರ ಸೊಟ್ಟದು ಒಂಜಿ 11 ಗಂಟೆಗೆ ಒಂಜಿ 3 ಗಂಟೆ ಅಂಚ ಮತ್ತ ಮಕ್ಕಳು ನಾವು ಈತೆ ತುಲೆ ಈತ ಪ್ರಾಬ್ಲಮ್ ಈತೆ ಈ ಮೂಲ ತಿರ್ತು ಒಂಜಿ ಮಲ್ಲ ಕೆರೆ ಉಂಡು ಎಂಕಲ್ನ ಗುಯಲ್ ತುಲೆ ಬೋಡಂಡ ತೂಲೆ ನಿಕ್ಳು ಮೂಲ ಈ ತುಲೆ ಉಂಡತ್ತೆ ಪರಿಯರೆ ನೀರು ಎರೆಗ್ಲ ಇದ್ದಿ ಗುಯಲ್ದ ಅವ್ರು ಟೆಸ್ಟ್ಗೆ ಕೊಣತೇರು ಆಕುಳು ಪನ್ಪಂಡು ನಿಕ್ಳು ಪರೋಡ್ಚಿ ಬಂಡದು ಅವು ನೀರು ಸರಿ ಇಜ್ಜಿಗೆ ದುಮ್ಮ ಸರಿ ಇತ್ತುಂಡು ಅವು ಇತ್ತೆ ಸರಿ ಇಜ್ಜಿ ಆಕುಳು ತೋಡುಗು ಮತ್ತೆ ಬಿಡ್ಪೇರತ್ತ ಅವು ಹೊಸ ರಾಯ್ಕೆ ಬರ್ಪುಂಡು ಅದನ್ನ ಜಿ ದುಮ್ಮು ಎಂಕ್ಳು ಈತೆ ಇಂಕ್ಳು ಬೆಂತಿನ ಕೊಲೆ ಅಂಡ ಇಂಚ ಏಪಲ ಇಂದೆತ ದುಂಬುಲ ಮಲ್ಲ ಬರ್ಸವತ್ತುಂಡು ಮುಲ್ ಅದೇ ಕೇಕೊಯ್ನಾಗ ಅಂದು ಬೊಕ ತಪ್ಪು ಮತ್ತ ಕಣದು ಕಿದೆಗ್ ಪಾಡ್ದು ಗೊಬ್ಬರ ಮತ್ತ ಮಲ್ತೊಂದಿತ್ತ ಬೊಕ ಐತ ಮಲ್ಲ ಬರ್ಸ ಬೊಕ ದುಮ್ಮು ಉಂಡತ್ತೆ ಎಂಕಲ್ನ ಅಂಜು ನಕ್ಳು ಉಪ್ಪುನಗ ಅಕ್ಳು ಕೊಟ್ಟು ಬತ್ತಂದು ಪೋಂದಿತ್ತೇರು ಬರ್ಸ ಬನ್ನಗ ಗುಡ್ಡೆಗೆ ಓಲು ಇಂದು ಉಂಡು ತೋಡುಂಡು ಸರಿ ಮಲ್ತೊಂದಿತ್ತೇರು ಮಕ್ಕಳು ಐತೆ ದೇಶಪಿ ಕಣೆ ಬೊಕ ಮಕ್ಳಿಗೆ ತೋಡು ಓಲುಂಡು ಸಾದಿ ಓಲುಂಡು ಓಲ ಗೊತ್ತಿಜ್ಜಿ ಕೈ ಕಂಜಿಲ್ಲು ಮತ್ತೆ ಕಟ್ಟೊಂದಿಜ್ಜಂಡ ಇಂಕ್ಳು ಗುಡ್ಡೆ ದುಂಬು ಏತ ಮತ್ತೆ ದುಂಬು ತಾಂಕದಿಜ್ಜರ ಅಮ್ಮರು